ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಹೋಮ್ ಕ್ರಿಯೇಷನ್. ಪ್ಲೀಸ್ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನಿಲ್ಲಿ ಮೊದಲಿಗೆ ಬಟ್ಟೆಗೆ ಒಂದು ಲಾಕ್ನ ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ ಒಂದು ಚೈನ್ನ ಹಾಕಿ ಸ್ಟ್ರೈಟಾಗಿ ಅದೆಲ್ಲಿಗೆ ಬರುತ್ತೆ ನೋಡಿ, ಒಂದು ಚೈನ್ ಗ್ಯಾಪ್ ಬಿಟ್ಟು ಅಲ್ಲಿಗೆ ಲಾಕ್ನ ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ ಮತ್ತೆ ಒಂದು ಚೈನು, ಒಂದು ಲಾಕು ಸ್ಟ್ರೈಟಾಗಿ ಇದೆಲ್ಲಿಗೆ ಬರುತ್ತೆ ನೋಡಿ, ಅಲ್ಲಿಗೆ ಒಂದು ಲಾಕು. ಮತ್ತು ಲಾಕ್ ಆದಮೇಲೆ ಮತ್ತೆ ಒಂದು ಚೈನು ಮತ್ತು ಒಂದು ಲಾಕು. ನಾನಿಲ್ಲಿ ಒಟ್ಟು 3 ಚೈನ್ ಹಾಕಿ ಲಾಕ್ನ ಹಾಕ್ಕೊಂಡಿದ್ದೀನಿ. ಒಂದು ಚೈನ್ ಆದಮೇಲೆ ಒಂದು ಲಾಕು, ಆ ಥರ 3 ಚೈನ್ಗಳನ್ನ ಹಾಕಿ 3 ಲಾಕ್ಗಳನ್ನ ಹಾಕ್ಕೊಂಡಿದ್ದೀನಿ. ಆದಮೇಲೆ ಒಂದು ಚೈನ್, 2 ಚೈನ್ನ ಹಾಕಿ ನೀಡಲ್ ಮೇಲೆ 2 ಸಲ ದಾರನ ಸುತ್ತಿ ವಿ ಶೇಪಲ್ಲಿ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಒಂದು ತ್ರಿಬಲ್ ಕ್ರೋಶೆಟ್ನ ಮಾಡ್ಕೋತಾ ಇದ್ದೀನಿ. ಬಟ್ಟೆಗೆ ನೀಡಲ್ನ ಹಾಕಿ ದಾರನ ತಂದು 2 ದಾರದಿಂದ ಒಂದು ಸಾರಿ, ಮತ್ತು 2 ದಾರದಿಂದ ಒಂದು ಸಾರಿ, ಮತ್ತು 2 ದಾರದಿಂದ ಒಂದು ಸಾರಿ, ಒಟ್ಟು 3 ಸಾರಿ 2 ದಾರದಿಂದ ದಾರನ ತೆಕ್ಕೋಬೇಕು. ಮತ್ತು ಸ್ವಲ್ಪ ದಾರನ ಮೇಲೆ ಎಳೆದು ಇಲ್ಲಿ ನಾನು ಗೋಲ್ಡನ್ ಕಲರ್ ಬೀಡ್ಸ್ನ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜು. ಆ ಬೀಡ್ಸ್ನ 3 ಒಂದೇ ಸಾರಿ ದಾರಕ್ಕೆ ಏರಿಸಿ ಈ ತ್ರಿಬಲ್ ಕ್ರೋಶೆಟ್ ಮಾಡ್ಕೊಂಡಿರ್ತೀವಲ್ವ, ಸ್ಟ್ರೈಟಾಗಿ ಅದಕ್ಕೇ ಲಾಕ್ನ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಯಾವುದೇ ಕಾರಣಕ್ಕೂ ಬೀಡ್ ಲಾಕ್ ಮಾಡೋಕ್ಕೆ ಹೋಗಬೇಡಿ. ಸ್ಟ್ರೈಟಾಗಿ ತ್ರಿಬಲ್ ಕ್ರೋಶೆಟ್ ಕಂಬ ಹಾಕ್ಕೊಂಡಿರ್ತೀವಲ್ಲ ಅದರೊಳಗಡೆ ಲಾಕ್ನ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಈ ತ್ರಿಬಲ್ ಕ್ರೋಶೆಟ್ ಕಂಬ ಇರುತ್ತಲ್ಲ ಅಲ್ಲಿಗೆ ಸಿಂಗಲ್ ಕ್ರೋಶೆಟ್ನ ಮಾಡ್ಕೊತೀನಿ. 1 ಸಿಂಗಲ್ ಕ್ರೋಶೆಟ್, 2 ಸಿಂಗಲ್ ಕ್ರೋಶೆಟ್, 3 ಸಿಂಗಲ್ ಕ್ರೋಶೆಟ್. ನೀಡಲ್ನ ಆ ಕಂಬದೊಳಗಡೆ ಹಾಕಿ ದಾರನ ತಂದು 2 ಲೂಪಿಂದ ಒಂದು ಸಾರಿ ದಾರನ ಎಳ್ಕೋಬೇಕು. ಒಟ್ಟು ನಾನಿಲ್ಲಿ 5 ಸಿಂಗಲ್ ಕ್ರೋಶೆಟ್ಗಳನ್ನ ಮಾಡ್ಕೋತಾ ಇದ್ದೀನಿ. ಇದು ಬೀಡ್ ಲಾಕ್ ಮಾಡಿರ್ತೀವಲ್ಲ ಅದು ಸೇರಿ ಒಟ್ಟು 5 ಸಿಂಗಲ್ ಕ್ರೋಶೆಟ್ ಅಂತ ಕೌಂಟ್ ಮಾಡ್ಕೋಬೇಕು. ಬೀಡ್ ಲಾಕನ್ನು 1 ಸಿಂಗಲ್ ಕ್ರೋಶೆಟ್ ಅಂತ ಕನ್ಸಿಡರ್ ಮಾಡಬೇಕು. ಮತ್ತು 5 ಸಿಂಗಲ್ ಕ್ರೋಶೆಟ್ ಆದಮೇಲೆ ಸ್ಟ್ರೈಟಾಗಿ ಅದೆಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಒಂದು ಲಾಕ್ನ ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ್ನ ಹಾಕಿ ಬಟ್ಟೆನ ಟರ್ನ್ ಮಾಡಿ ಇಲ್ಲಿ ಬೀಡ್ ಕೆಳಗಡೆ ಗ್ಯಾಪ್ ಇರುತ್ತೆ ನೋಡಿ, ಅಲ್ಲಿಂದ ನೀಡಲ್ನ ಹಾಕಿ ದಾರನ ತಂದು ಒಂದು ಲಾಕ್ನ ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ ಮತ್ತೆ 1 ಚೈನ್, 2 ಚೈನ್, 3 ಚೈನ್ನ ಹಾಕಿ ಇಲ್ಲಿ ನೆಕ್ಸ್ಟ್ ಸೆಕೆಂಡ್ ಬೀಡ್ ಕೆಳಗಡೆ ದಾರ ಇರುತ್ತಲ್ಲ ಅಲ್ಲಿಂದ ದಾರನ ತಂದು ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತು ಅದೇ ರೀತಿ 1 ಚೈನ್, 2 ಚೈನ್, 3 ಚೈನ್ನ ಹಾಕಿ ನೆಕ್ಸ್ಟ್ ಬೀಡ್ 2 ಬೀಡ್ ಮಧ್ಯೆ ಗ್ಯಾಪ್ ಇರುತ್ತಲ್ಲ ಅಲ್ಲಿಂದ ದಾರನ ತಂದು ಒಂದು ಲಾಕ್ನ ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ ಮತ್ತೆ 1 ಚೈನ್, 2 ಚೈನ್, 3 ಚೈನ್ ಹಾಕಿ ಲಾಸ್ಟ್ ಬೀಡ್ ಇರುತ್ತಲ್ಲ ಲಾಸ್ಟ್ ಬೀಡ್ ಕೆಳಗಡೆಯಿಂದ ಆ ಗ್ಯಾಪಲ್ಲಿ ದಾರನ ತಂದು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ ಇಲ್ಲಿ ಸಿಂಗಲ್ ಕ್ರೋಶೆಟ್ 1 ಚೈನು ಸಿಂಗಲ್ ಕ್ರೋಶೆಟ್ ಹಾಕಿರ್ತೀವಲ್ವ, ಈ ಕಡೆಯಿಂದ ಫಸ್ಟ್ ಚೈನು ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತು ಬಟ್ಟೆನ ಟರ್ನ್ ಮಾಡಿ 1 ಚೈನ್, 2 ಚೈನ್ನ ಹಾಕಿ ನೀಡಲ್ ಮೇಲೆ 1 ಸಲ ದಾರನ ಸುತ್ತಿ ಈ 3 ಚೈನ್ ಹಾಕ್ಕೊಂಡಿರ್ತೀವಲ್ಲ ಆ ಗ್ಯಾಪ್ ಒಳಗಡೆ ಡಬಲ್ ಕ್ರೋಶೆಟ್ಗಳನ್ನ ಮಾಡ್ಕೋತಾ ಇದ್ದೀನಿ. ಡಬಲ್ ಕ್ರೋಶೆಟ್ ಆದಮೇಲೆ 1 ಚೈನ್, 2 ಚೈನ್, 3 ಚೈನ್ನ ಹಾಕಿ ಡಬಲ್ ಕ್ರೋಶೆಟ್ ಕಂಬ ಹಾಕ್ಕೊಂಡಿದ್ವಲ್ಲ ಅದ್ರ ಗ್ಯಾಪಲ್ಲಿ ಹೋಗಿ ಒಂದು ಲಾಕ್ನ ಮಾಡ್ಕೋತೀನಿ. ಲಾಕ್ ಆದಮೇಲೆ ಮತ್ತೆ ನೀಡಲ್ ಮೇಲೆ 1 ಸಲ ದಾರ 3 ಚೈನ್ ಗ್ಯಾಪ್ ಒಳಗಡೆಯಿಂದ ನೀಡಲ್ನ ಹಾಕಿ ದಾರನ ತಂದು
ಎರಡು ಲೂಪಿಂದ ಒಂದು ಸಾರಿ ಮತ್ತು ಎರಡು ಲೂಪಿಂದ ಒಂದು ಸಾರಿ. ಇಲ್ಲಿ ಡಬಲ್ ಕ್ರೋಶೆಟ್ ಫಾರ್ಮ್ ಆಯಿತು. ಮತ್ತು 1 ಚೈನ್, 2 ಚೈನ್, 3 ಚೈನ್. 3 ಚೈನ್ ಹಾಕಿ ಡಬಲ್ ಕ್ರೋಶೆಟ್ ಮಾಡ್ಕೊಂಡಿರ್ತೀವ ಆ ಗ್ಯಾಪ್ ಒಳಗಡೆ ಹೋಗಿ ಲಾಕ್ನ ಮಾಡ್ಕೊತೀವಿ. ಆ ಲಾಕ್ ಮಾಡ್ಕೊಂಡಾಗ ಪೀಕೋ ಫಾರ್ಮ್ ಆಗುತ್ತೆ. ಮತ್ತು ಅದೇ ರೀತಿ ಮತ್ತೊಂದು ಡಬಲ್ ಕ್ರೋಶೆಟ್ನ ಮಾಡ್ಕೊತಾ ಇದ್ದೀನಿ. ಮತ್ತೊಂದು ಡಬಲ್ ಕ್ರೋಶೆಟ್ ಆದಮೇಲೆ 1 ಚೈನ್, 2 ಚೈನ್, 3 ಚೈನ್. 3 ಚೈನ್ನ ಹಾಕಿ ಈ ಡಬಲ್ ಕ್ರೋಶೆಟ್ ಕಂಬದೊಳಗಡೆಯಿಂದ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಈ 3 ಚೈನ್ ಗ್ಯಾಪಲ್ಲಿ ಒಟ್ಟು 3 ಡಬಲ್ ಕ್ರೋಶೆಟ್ ಕಂಬಗಳು ಹಾಗೆಯೇ 3 ಪೀಕೋ ಫಾರ್ಮ್ ಆಯಿತು. ನೆಕ್ಸ್ಟು ನೀಡಲ್ ಮೇಲೆ ದಾರನ ತೆಗೆದು ನೆಕ್ಸ್ಟ್ ಬೀಡ್ ಕೆಳಗಡೆ 3 ಚೈನ್ ಹಾಕಿರ್ತೀವಲ್ಲ ಸ್ಟ್ರೈಟಾಗಿ ಅಲ್ಲಿ ಎಲ್ಲೂ ಲಾಕ್ ಮಾಡ್ಕೊಳ್ಳೋಂಗಿಲ್ಲ. ಸ್ಟ್ರೈಟಾಗಿ ಆ 3 ಚೈನ್ ಗ್ಯಾಪಲ್ಲೇ ಡಬಲ್ ಕ್ರೋಶೆಟ್ ಕಂಬನ ಹಾಕೋತಾ ಇದ್ದೀನಿ. ಡಬಲ್ ಕ್ರೋಶೆಟ್ ಕಂಬ ಆದಮೇಲೆ 3 ಚೈನು ಮತ್ತು ಆ ಕಂಬಕ್ಕೆ ಲಾಕ್ ಮಾಡ್ಕೋತಾ ಇದ್ದೀನಿ. ಸ್ಟ್ರೈಟಾಗಿ ಅಲ್ಲೆಲ್ಲೂ ಆ 3 ಚೈನ್ ಗ್ಯಾಪಲ್ಲಿ 3 ಕಂಬಗಳು ಮತ್ತು ನೆಕ್ಸ್ಟ್ 3 ಚೈನ್ ಗ್ಯಾಪಲ್ಲಿ 3 ಕಂಬಗಳು ಸ್ಟ್ರೈಟಾಗಿ ಎಲ್ಲೂ ಲಾಕ್ ಮಾಡ್ದಲೇ ನೆಕ್ಸ್ಟ್ 3 ಚೈನ್ ಗ್ಯಾಪಲ್ಲಿ ಕಂಬಗಳನ್ನ ಹಾಕೋತಾ ಹೋಗಬೇಕು. ಮತ್ತು ನೀಡಲ್ ಮೇಲೆ ದಾರನ ಹಾಕಿ ಮತ್ತು ಆ 3 ಚೈನ್ ಗ್ಯಾಪಿಂದ ದಾರನ ತಂದು 2 ಲೂಪಿಂದ ಒಂದು ಸಾರಿ ಮತ್ತು 2 ಲೂಪಿಂದ ಒಂದು ಸಾರಿ ಮತ್ತು 3 ಚೈನ್ನ ಹಾಕಿ ಈ ಕಂಬ ಹಾಕೊಂಡಿರ್ತೀವಲ್ಲ ಆ ಕಂಬದೊಳಗಡೆಯಿಂದ ದಾರನ ತಂದು ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತು ಅದೇ ರೀತಿ ನೀಡಲ್ ಮೇಲೆ ಒಂದು ಸಲ ದಾರನ ತಂದು ಆ 3 ಚೈನ್ ಗ್ಯಾಪಲ್ಲೇ ಡಬಲ್ ಕ್ರೋಶೆಟ್ ಕಂಬನ ಹಾಕೋತಾ ಇದ್ದೀನಿ. ಒಟ್ಟು ಇಲ್ಲಿ ನಾನು 3 ಡಬಲ್ ಕ್ರೋಶೆಟ್ ಕಂಬನ ಹಾಕೋತಾ ಇದ್ದೀನಿ. ಒಂದೊಂದು ಕಂಬಕ್ಕೂ ಪಿಕೋ ಫಾರ್ಮ್ ಮಾಡ್ಕೋತಾ ಇದ್ದೀನಿ. 3 ಡಬಲ್ ಕ್ರೋಶೆಟು 3 ಪಿಕೋ ಫಾರ್ಮ್ ಆಗುತ್ತೆ. ಮತ್ತು ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ನೆಕ್ಸ್ಟ್ ಬೀಡ್ ಕೆಳಗಡೆ 3 ಚೈನ್ ಇರುತ್ತಲ್ಲ ಆ ಗ್ಯಾಪ್ಗೆ ಹೋಗಿ ಡಬಲ್ ಕ್ರೋಶೆಟ್ನ ಹಾಕೋತಾ ಇದ್ದೀನಿ. ಡಬಲ್ ಕ್ರೋಶೆಟ್ ಆದಮೇಲೆ 1 ಚೈನ್, 2 ಚೈನ್, 3 ಚೈನ್. 3 ಚೈನ್ನ ಹಾಕಿ ಆ ಡಬಲ್ ಕ್ರೋಶೆಟ್ ಕಂಬಕ್ಕೆ ಲಾಕ್ನ ಮಾಡ್ಕೋತಾ ಇದ್ದೀನಿ. ಮತ್ತು ನೀಡಲ್ ಮೇಲೆ ದಾರನ ಒಂದು ಸಲ ಸುತ್ತಿ 3 ಚೈನ್ ಗ್ಯಾಪಿಂದ ನೀಡಲ್ನ ಹಾಕಿ ದಾರನ ತಂದು 2 ಲೂಪಿಂದ ಒಂದು ಸಾರಿ ಮತ್ತು 2 ಲೂಪಿಂದ ಒಂದು ಸಾರಿ ಮತ್ತು 1 ಚೈನ್, 2 ಚೈನ್, 3 ಚೈನ್. 3 ಚೈನ್ನ ಹಾಕಿ ಈ ಡಬಲ್ ಕ್ರೋಶೆಟ್ ಕಂಬ ಹಾಕೊಂಡಿರ್ತೀವ ಆ ಬ್ಯಾಕ್ ಸೈಡಿಂದ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋತಾ ಇದ್ದೀನಿ. 2 ಡಬಲ್ ಕ್ರೋಶೆಟ್ ಕಂಬಗಳು ಆಯಿತು. 3ನೇ ಕಂಬನ ಹಾಕೋತಾ ಇದ್ದೀನಿ. ಡಬಲ್ ಕ್ರೋಶೆಟ್ ಆದಮೇಲೆ 1 ಚೈನ್, 2 ಚೈನ್, 3 ಚೈನ್. 3 ಚೈನ್ನ ಹಾಕಿ ಈ ಡಬಲ್ ಕ್ರೋಶೆಟ್ ಕಂಬದ ಬ್ಯಾಕ್ ಸೈಡಿಂದ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋತಾ ಇದ್ದೀನಿ. ಈ ಲಾಕ್ ಆದಮೇಲೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಇಲ್ಲಿ ಬೀಡ್ ಕೆಳಗಡೆ ಹೋಗಿ ಲಾಕ್ ಮಾಡ್ಕೊಂಡಿರ್ತೀವಲ್ವ ಆ ಲಾಕ್ ಒಳಗಡೆಯಿಂದ ನೀಡಲ್ನ ಹಾಕಿ ಒಂದು ಡಬಲ್ ಕ್ರೋಶೆಟ್ 2 ಲೂಪಿಂದ ಒಂದು ಸಾರಿ ಮತ್ತು 2 ಲೂಪಿಂದ ಒಂದು ಸಾರಿ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೋತಾ ಇದ್ದೀನಿ. ಡಬಲ್ ಕ್ರೋಶೆಟ್ ಆದಮೇಲೆ ನೆಕ್ಸ್ಟು ಇಲ್ಲಿ 4 ಚೈನ್ ಹಾಕ್ಕೊಂಡಿರ್ತೀವಲ್ವ ಅದರೊಳಗಡೆ ಸಿಂಗಲ್ ಕ್ರೋಶೆಟ್ನ ಮಾಡ್ಕೋತಾ ಇದ್ದೀನಿ. ಒಂದು ಸಿಂಗಲ್ ಕ್ರೋಶೆಟ್ ಮತ್ತು ಆ 4 ಚೈನ್ ಒಳಗಡೆಯಿಂದ ನೀಡಲ್ನ ಹಾಕಿ ದಾರನ ತಂದು 2 ಲೂಪಿಂದ ಒಂದು ಸಾರಿ ಮತ್ತು ಅದೇ ರೀತಿ 3ನೇ ಸಿಂಗಲ್ ಕ್ರೋಶೆಟ್, 4ನೇ ಸಿಂಗಲ್ ಕ್ರೋಶೆಟ್ ನೋಡಿ ಈ ರೀತಿ ಕಾಣಿಸುತ್ತೆ. 4 ಸಿಂಗಲ್ ಕ್ರೋಶೆಟ್ ಆದಮೇಲೆ ಅದು ಸ್ಟ್ರೈಟಾಗಿ ಎಲ್ಲಿ ಬರುತ್ತೆ ನೋಡಿ ಅಲ್ಲಿಗೆ ಹಿಡಿದು ಒಂದು ಲಾಕ್ನ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ 1 ಚೈನ್ ಹಾಕಿ ಮತ್ತೆ ಒಂದು ಲಾಕು. ಇಲ್ಲಿ ಸ್ಟಾರ್ಟಿಂಗಲ್ಲಿ 3 ಚೈನು ಮತ್ತು 3 ಲಾಕು ಮಾಡ್ಕೊಂಡಿದ್ವಲ್ಲ ಅದೇ ರೀತಿಲಿ 5 ಚೈನು 5 ಲಾಕ್ನ ಮಾಡ್ಕೋಬೇಕು. ಯಾಕೆಂದರೆ ಅದು ಸ್ಟಾರ್ಟಿಂಗ್ ಆಗಿರೋದ್ರಿಂದ ಆ ರೀತಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದು ಆರ್ಚ್ಗೂ ಮತ್ತು ಮತ್ತೊಂದು ಆರ್ಚ್ಗೂ ಗ್ಯಾಪ್ ಬರಲಿ ಅನ್ನೋ ಕಾರಣಕ್ಕೆ 5 ಚೈನು 5 ಸಿಂಗಲ್ ಕ್ರೋಶೆಟ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ ಲಾಕು ಅಂದ್ರೂ ಒಂದೇ, ಹಾಗೆಯೇ ಸಿಂಗಲ್ ಕ್ರೋಶೆಟ್ ಅಂದ್ರೂ ಒಂದೇ. ಒಂದು ಚೈನ್ ಹಾಕಿ ಮತ್ತು ಬಟ್ಟೆಗೆ ಅದೆಲ್ಲೂ ಬರುತ್ತೆ ನೋಡಿ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆಟ್ಟು. ಇಲ್ಲಿ ಒಟ್ಟು ನಾನು
5 ಚೈನು 5 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ಕೊಂಡಿದ್ದೀನಿ. ಲಾಕು ಸೇರಿ 6 ಸಿಂಗಲ್ ಕ್ರೋಶೆಟ್ ಆಗುತ್ತೆ ನೋಡಿ, ಈ ರೀತಿ ಕಾಣಿಸುತ್ತೆ. ಇದಾದಮೇಲೆ ಮತ್ತೆ 2 ಚೈನ್ನ ಹಾಕಿ ನೀಡಲ್ ಮೇಲೆ 2 ಸಲ ದಾರನ ಸುತ್ತಿ ವಿ ಶೇಪಲ್ಲಿ ಅದೆಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ತ್ರಿಬಲ್ ಕ್ರೋಶೆಟ್ ಕಂಬನ ಹಾಕೋತೀನಿ. ಬಟ್ಟೆಗೆ ನೀಡಲ್ನ ಹಾಕಿ ದಾರನ ತಂದು 2 ಲೂಪಿಂದ ಒಂದು ಸಾರಿ, ಮತ್ತೆ 2 ಲೂಪಿಂದ ಒಂದು ಸಾರಿ, ಮತ್ತೆ 2 ಲೂಪಿಂದ ಒಂದು ಸಾರಿ ದಾರನ ತೆಕ್ಕೊಂಡು ಸ್ವಲ್ಪ ದಾರನ ಮೇಲೆ ಎಳೆದು ಇಲ್ಲಿ 3 ಬೀಡ್ಸ್ನು ಒಂದೇ ಸಾರಿ ಇನ್ಸರ್ಟ್ ಮಾಡಿ, ಯಾವುದೇ ಕಾರಣಕ್ಕೂ ಬೀಡ್ ಲಾಕ್ ಮಾಡೋ ಹಂಗಿಲ್ಲ. ಸ್ಟ್ರೈಟಾಗಿ ಈ ತ್ರಿಬಲ್ ಕ್ರೋಶೆಟ್ ಕಂಬ ಹಾಕೊಂಡಿರ್ತೀವಲ್ವ ಅದರೊಳಗಡೆಯಿಂದ ನೀಡಲ್ನ ಹಾಕಿ ದಾರನ ತಂದು ಸ್ಟ್ರೈಟಾಗಿ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಆದಮೇಲೆ ಈ ತ್ರಿಬಲ್ ಕ್ರೋಶೆಟ್ ಕಂಬ ಹಾಕೊಂಡಿರ್ತೀವಲ್ವ ಅದರೊಳಗಡೆ ಸಿಂಗಲ್ ಕ್ರೋಶೆಟ್ಗಳನ್ನ ಮಾಡ್ಕೊತೀನಿ. ಇಲ್ಲಿ ಒಟ್ಟು ಆ ಲಾಕು ಸೇರಿ 5 ಸಿಂಗಲ್ ಕ್ರೋಶೆಟ್ಗಳನ್ನ ಮಾಡ್ಕೊತೀನಿ. ಈ ತ್ರಿಬಲ್ ಕ್ರೋಶೆಟ್ ಕಂಬದೊಳಗಡೆಯಿಂದ ನೀಡಲ್ನ ಹಾಕಿ ದಾರನ ತಂದು 2 ಲೂಪಿಂದ 1 ಸರಿ ದಾರನ ತೆಕ್ಕೋತೀನಿ. ಒಟ್ಟು ನಾನಿಲ್ಲಿ 5 ಸಿಂಗಲ್ ಕ್ರೋಶೆಟ್ ಕಂಬಗಳನ್ನ ಹಾಕೋತಾ ಇದ್ದೀನಿ. ಲಾಕು ಸೇರಿ 5 ಸಿಂಗಲ್ ಕ್ರೋಶೆಟ್ ಕಂಬಗಳು. 5 ಸಿಂಗಲ್ ಕ್ರೋಶೆಟ್ ಕಂಬಗಳಾದಮೇಲೆ ಸ್ಟ್ರೈಟಾಗಿ ಅದೆಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಒಂದು ಲಾಕ್ನ ಮಾಡ್ಕೊತೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಪ್ಲೀಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ಲಾಕ್ ಆದಮೇಲೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ್ನ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡಿ ಈ ಬೀಡ್ ಕೆಳಗಡೆ ಜಾಗ ಸಿಗುತ್ತಲ್ಲ ಅಲ್ಲಿಂದ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು 1 ಚೈನ್, 2 ಚೈನ್, 3 ಚೈನ್ನ ಹಾಕಾದ್ಮೇಲೆ ನೆಕ್ಸ್ಟ್ ಬೀಡ್ ಇರುತ್ತಲ್ಲ ಅದ್ರ ಕೆಳಗಡೆ ಜಾಗ ಇರುತ್ತಲ್ಲ ಅಲ್ಲಿಂದ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು 1 ಚೈನ್, 2 ಚೈನ್, 3 ಚೈನ್ನ ಹಾಕಿ ನೆಕ್ಸ್ಟ್ ಬೀಡ್ ಕೆಳಗಡೆಯಿಂದ ದಾರನ ತಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಆದಮೇಲೆ ಅದೇ ರೀತಿ ನೆಕ್ಸ್ಟ್ ಬೀಡ್ಗೂ ಮಾಡ್ಕೊತೀನಿ. 3 ಚೈನ್ನ ಹಾಕಿ ನೆಕ್ಸ್ಟ್ ಬೀಡ್ ಕೆಳಗಡೆ ಜಾಗ ಇರುತ್ತಲ್ಲ ಅಲ್ಲಿಂದ ದಾರನ ತಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಆದಮೇಲೆ ನೆಕ್ಸ್ಟ್ ಇಲ್ಲಿ 1 ಚೈನು ಸಿಂಗಲ್ ಕ್ರೋಶೆಟ್ ಹಾಕ್ಕೊಂಡಿರ್ತೀವಲ್ವ ಆ ಚೈನ್ ಒಳಗಡೆ ಒಂದು ಲಾಕ್ ಮಾಡ್ಕೊತೀನಿ. ಲಾಕ್ ಆದಮೇಲೆ ಬಟ್ಟೆನ ಟರ್ನ್ ಮಾಡಿ 1 ಚೈನ್, 2 ಚೈನ್ನ ಹಾಕಿ ನೀಡಲ್ ಮೇಲೆ 1 ಸಲ ದಾರನ ಸುತ್ತಿ ಈ 3 ಚೈನ್ ಗ್ಯಾಪ್ ಒಳಗಡೆ ಡಬಲ್ ಕ್ರೋಶೆಟ್ ಕಂಬನ ಹಾಕೋತೀನಿ. 2 ಲೂಪಿಂದ ಒಂದು ಸಾರಿ ಮತ್ತು 2 ಲೂಪಿಂದ ಒಂದು ಸಾರಿ ಡಬಲ್ ಕ್ರೋಶೆಟ್ ಕಂಬ ಆದಮೇಲೆ 1 ಚೈನ್, 2 ಚೈನ್, 3 ಚೈನ್ನ ಹಾಕಿ ಈ ಡಬಲ್ ಕ್ರೋಶೆಟ್ ಹಾಕ್ಕೊಂಡಿರ್ತೀವಲ್ವ ಆ ಕಂಬದ ಬ್ಯಾಕ್ ಸೈಡಿಂದ ದಾರನ ತಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಇದೇ ರೀತಿ ಈ 3 ಚೈನ್ ಗ್ಯಾಪಲ್ಲಿ 3 ಕಂಬಗಳು ಹಾಗೆ 3 ಪಿಕಾಕ್ನ ಫಾರ್ಮ್ ಮಾಡ್ಕೋಬೇಕು. ಅದೇ ರೀತಿ ನೆಕ್ಸ್ಟ್ ಕಂಬಕ್ಕೂ ಸ್ಟ್ರೈಟಾಗಿ ಯಾವುದೇ ರೀತಿ ಲಾಕ್ ಮಾಡ್ತೇನೆ ಅದೇ ರೀತಿ ಕಂಟಿನ್ಯೂ ಮಾಡಬೇಕು. 3 ಕಂಬಗಳು ಮತ್ತು 3 ಪೀಕು ಫಾರ್ಮ್ ಮಾಡೋದು. ಅದೇ ರೀತಿ ಈ ಬೀಡ್ ಸುತ್ತ ಬಂದಿರುತ್ತಲ್ಲ 3 ಚೈನ್ ಗ್ಯಾಪು, ಆ 3 ಚೈನ್ ಗ್ಯಾಪಲ್ಲಿ ಒಟ್ಟು 3 ಡಬಲ್ ಕ್ರೋಶೆಟ್ ಕಂಬಗಳನ್ನ ಹಾಕಿ ಆ ಕಂಬಗಳಿಗೆ ಪೀಕು ಫಾರ್ಮ್ ಮಾಡ್ಕೋಬೇಕು. ನಾನು ಫುಲ್ ಹಾಕಿ ತೋರಿಸ್ತೀನಿ. ಬೀಡ್ ಸುತ್ತ ಡಬಲ್ ಕ್ರೋಶೆಟ್ ಕಂಬಗಳನ್ನ ಹಾಕಾದ್ಮೇಲೆ ಒಂದು ಸಲ ನೀಡಲ್ ಮೇಲೆ ದಾರನ ಸುತ್ತಿ ಇಲ್ಲಿ ಬೀಡ್ ಕೆಳಗಡೆ ಒಂದು ಲಾಕ್ ಮಾಡ್ಕೊಂಡಿರ್ತೀವಲ್ವ ಆ ಲಾಕ್ ಒಳಗಡೆಯಿಂದ ದಾರನ ತಂದು ಡಬಲ್ ಕ್ರೋಶೆಟ್ನ ಮಾಡ್ಕೊತಾ ಇದ್ದೀನಿ. ಡಬಲ್ ಕ್ರೋಶೆಟ್ ಮಾಡ್ಕೊಂಡಾದ್ಮೇಲೆ ಈ 4 ಚೈನ್ ಗ್ಯಾಪ್ ಒಳಗಡೆ ಸಿಂಗಲ್ ಕ್ರೋಶೆಟ್ಗಳನ್ನ ಮಾಡ್ಕೋತೀನಿ. ಒಟ್ಟು ನಾನಿಲ್ಲಿ 4 ಸಿಂಗಲ್ ಕ್ರೋಶೆಟ್ಗಳನ್ನ ಮಾಡ್ಕೋತಾ ಇದ್ದೀನಿ. ಲಾಕು ಸೇರಿ 5 ಸಿಂಗಲ್ ಕ್ರೋಶೆಟ್ಟು. 5 ಸಿಂಗಲ್ ಕ್ರೋಶೆಟ್ ಆದಮೇಲೆ ಸ್ಟ್ರೈಟಾಗಿ ಅದೆಲ್ಲೂ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ನ ಮಾಡ್ಕೋತಾ ಇದ್ದೀನಿ.
ಲಾಕ್ ಆದಮೇಲೆ ಸೇಮ್ ಫಸ್ಟ್ನೇದು ಯಾವ್ದು ರೀತಿ ಮಾಡಿದೆ ಒಂದು ಚೈನು ಮತ್ತು ಒಂದು ಸಿಂಗಲ್ ಕ್ರೋಶೆಟು ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ನೋಡಿ ಈ ರೀತಿ ಕಾಣಿಸುತ್ತೆ, ಒಂಥರ ಟ್ರೀ ಶೇಪಲ್ಲಿ ಕಾಣಿಸುತ್ತೆ. ಇದಕ್ಕೆ ನಾವು 650 to 700 750ವರೆಗೂ ಚಾರ್ಜ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.